ಒತ್ತಕ್ಷರ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ಕಷ್ಟಪಡ್ತಿದ್ದೀರಾ? ಕನ್ನಡದಲ್ಲಿ ಒತ್ತಕ್ಷರ ಪದಗಳದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಅನಿಸ್ಬೋದು. ಹಾಗಾಗಿ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಸಜಾತಿಯ ಒತ್ತಕ್ಷರ ಪದಗಳನ್ನ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ವಿಜಾತಿಯ ಒತ್ತಕ್ಷರ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನದ ಒತ್ತಕ್ಷರವಿದ್ದರೆ ಅದು ಏನಾಗುತ್ತೆ? ಸಜಾತಿಯ ಒತ್ತಕ್ಷರ. ಅದನ್ನು ಹಿಂದಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಹಾಗೆ ಒಂದು ವ್ಯಂಜನಾಕ್ಷರಕ್ಕೆ ಮತ್ತೊಂದು ವ್ಯಂಜನದ ಒತ್ತಕ್ಷರವಿದ್ದರೆ ಅದು ವಿಜಾತಿಯ ಒತ್ತಕ್ಷರ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಉದಾಹರಣೆಗಳ ಮೂಲಕ ವಿಜಾತಿಯ ಒತ್ತಕ್ಷರ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ. ವಿಜಾತಿಯ ಒತ್ತಕ್ಷರಗಳಲ್ಲಿ ಮೇಲಿನ ಅಕ್ಷರವು ತನ್ನ ಸ್ವರವನ್ನು ಕಳೆದುಕೊಂಡು ಮೂಲಾಕ್ಷರವಾಗುತ್ತದೆ. ಹಾಗೆ ಕೆಳಗಿನ ಒತ್ತಕ್ಷರವು ಮೇಲಿನ ಅಕ್ಷರದ ಸ್ವರವನ್ನು ಅಥವಾ ಧ್ವನಿಯನ್ನು ಸೇರಿಕೊಂಡು ಪೂರ್ಣಾಕ್ಷರವಾಗುತ್ತದೆ. ಹಾಗಾದ್ರೆ ಉದಾಹರಣೆಗಳನ್ನ ಈಗ ನೋಡೋಣ. ಚಿತ್ರ, ಇಲ್ಲಿ ತ್ರ ಅನ್ನೋ ಅಕ್ಷರನ ಬಿಡಿಸಿ ಬರ್ದಿದೆ. ತ್ಗೆ ರಾ ಒತ್ತಿದೆ. ತ್ರಾಣ, ಇಲ್ಲಿ ತಾಗೆ ರಾವತ್ತು. ಹಾಗೆ ಎಷ್ಟು, ಶೂಗೆ ಟಾವತ್ತು. ಕಡ್ಲೆ, ಇಲ್ಲಿ ಬೇರೆ ಅಕ್ಷರ ಯಾವುದಿದೆ? ಡಾ ಅಕ್ಷರಕ್ಕೆ ಲಾ ಒತ್ತಿದೆ. ಹಾಗಾಗಿ ಇದು ವಿಜಾತಿಯ ಒತ್ತಕ್ಷರ ಪದ. ಹಾಗೆ ಸ್ನೇಹ, ಸ್ನೇಹ. ವತ್ಸ, ಇಲ್ಲಿ ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರ ಇದೆ? ಇಲ್ಲಿ ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರ ಪದ ಇದೆ? ತಾ ಅಕ್ಷರಕ್ಕೆ ಇದ್ಯಾವುದು? ಸಾ ಒತ್ತು. ಸಾ ಅಕ್ಷರದ ಒತ್ತು. ವತ್ಸ ಅಂತ ಓದ್ಬೇಕು. ಶಿಲ್ಪ, ಲಾಗೆ ಪಾ ಒತ್ತಿದೆ. ನೆಕ್ಸ್ಟ್ ಪ್ರಾರಂಭ, ಪಾ, ಇಲ್ಲಿ ಪಾಗೆ ರಾ ಒತ್ತಿದೆ. ಪ್ರಾರಂಭ. ಇದು ವರ್ಕ್ಶೀಟ್ ಆಗಿರೋದ್ರಿಂದ ಇಲ್ಲಿ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಇದನ್ನ ಮತ್ತೆ ಬರೆದು ಅಭ್ಯಾಸನ ಮಾಡ್ಬೋದು. ನೆಕ್ಸ್ಟ್ ಛತ್ರಿ, ಕ್ರೀಡೆ. ನೋಡಿ, ಇಲ್ಲೂ ಕೂಡ ಕ್ರೀ ಅಕ್ಷರನ ಬಿಡಿಸಿ ಬರೆಯುತ್ತೆ. ಕ ವ್ಯಂಜನಕ್ಕೆ ರ ಮತ್ತೆ ಈ ಸೇರಿ ಕ್ರೀ ಆಗಿದೆ. ಅದನ್ನ ಕ್ರೀಡೆ ಅಂತ ಓದ್ಬೇಕು. ನೆಕ್ಸ್ಟ್ ಕಷ್ಟ, ಪ್ರಭೆ, ಪ್ರೀತಿ, ರಮ್ಯ, ಮಾಗೆ ಯಾವತ್ತು. ಫಸ್ಟ್ ಮ ಸೌಂಡ್ ಬರುತ್ತೆ, ಹಾಗಾಗಿ ಮಾ ಅಕ್ಷರನ ಬರಿಬೇಕು. ನೆಕ್ಸ್ಟ್ ಈ ಸೌಂಡ್ ಬರುತ್ತೆ, ಅದನ್ನ ಒತ್ತಾಗಿ ಬರಿಬೇಕು. ರಮ್ಯ. ನೆಕ್ಸ್ಟ್ ಪ್ರೇರಣೆ, ವಿಕ್ಟರ್, ಇಲ್ಲಿ ಕಾ ಅಕ್ಷರಕ್ಕೆ ಟಾ ಒತ್ತಿದೆ. ನೆಕ್ಸ್ಟ್ ಉತ್ಕಟ, ಇದನ್ನ ಬಿಡಿಸಿ ಹೇಗೆಲ್ಲ ಬರಿಬೋದು? ಉ ತ ಕ ಟ, ಉತ್ಕಟ ಅಂತ ಓದ್ಬೇಕು. ಖಡ್ಗ, ನಿಶ್ಚಯ, ಕಷ್ಟ, ಕೃಷ್ಣ, ಪುಸ್ತಕ, ಸ್ಥಳ. ಸಾಗೆ ಮಹಾಪ್ರಾಣ ಥಾ ಅಕ್ಷರದ ಒತ್ತಿದೆ. ಶಬ್ದ, ದಗ್ಧ, ರತ್ನ, ಇಲ್ಲಿ ಯಾವ ಅಕ್ಷರಕ್ಕೆ ಯಾವತ್ತಿದೆ? ತಾ ಅಕ್ಷರಕ್ಕೆ ನಾವತ್ತಿದೆ. ಹೀಗೆ ಪ್ರತಿಯೊಂದು ಅಕ್ಷರಕ್ಕೂ ಯಾವ ರೀತಿಯ ಒತ್ತನ್ನು ಬರಿಬೇಕು ಅಂತ ನೀವು ತಿಳ್ಕೋಬೇಕು. ಆ ವಿಡಿಯೋ ಹಿಂದೆ ಮಾಡಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ಥರ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಪದಗಳನ್ನ ಈಸಿಯಾಗಿ ಬೇಗ ಓದ್ಬೋದು. ಭಕ್ತ, ಇಲ್ಲಿ ಕಾ ಅಕ್ಷರಕ್ಕೆ ತಾವತ್ತಿದೆ. ಹೀಗೆ ಬೇರೆ ಬೇರೆ ಅಕ್ಷರದ ಒತ್ತುಗಳಿರೋದ್ರಿಂದ ಇದನ್ನು ನಾವು ವಿಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ. ಚಿತ್ರ, ರಕ್ತ, ಛತ್ರ, ಪ್ರವೇಶ, ಅರಣ್ಯ, ಸ್ಪಷ್ಟ, ಇಲ್ಲಿ ಎರಡು ಅಕ್ಷರಕ್ಕೂ ಒತ್ತಿದೆ. ಸಾಗೆ ಪಾವತ್ತಿದೆ, ಶಾಗೆ ಟಾವತ್ತಿದೆ. ನೃತ್ಯ, ಹಾಸ್ಯ, ಕಲ್ಮಶ, ಲಾಗೆ ಮಾವತ್ತು. ಹಾಗಾಗಿ ಇದನ್ನ ಮಾ ಅಂತ ಓದ್ಬೇಕು. ಕಲ್ಮಶ. ನೆಕ್ಸ್ಟ್ ಪುಷ್ಪ, ಉಲ್ಬಣ, ಪದ್ಮ, ರಮ್ಯ, ಶ್ರಮ, ಶುಲ್ಕ, ಸ್ವರ, ಅಕ್ಷರ, ಉತ್ಸವ, ರಾಷ್ಟ್ರ. ಈ ಪದದಲ್ಲಿ ಶಾಗೆ ಎರಡು ಒತ್ತು ಇದೆ. ಒಂದು ಟಾವತ್ತಾದ್ರೆ ಇನ್ನೊಂದು ರಾವತ್ತು. ಪ್ರಹ್ಲಾದ, ಆಟೋ ರಿಕ್ಷಾ, ರಾತ್ರಿ, ಕುಸ್ತಿ, ಲಕ್ಷ್ಮಿ, ರಶ್ಮಿ, ಐಸ್ ಕ್ರೀಮ್,
4 ಬಲ್ಬ್ ಉದ್ಯೋಗ. ನಮಸ್ಕಾರ ನಿಲ್ದಾಣ ಸದ್ಭಾವ ಸನ್ಮಾನ. ಪ್ರಾಥಮಿಕ ಸ್ವಾಮಿ ಉತ್ಸಾಹ ಕ್ಷಾಮ ವಿಜ್ಞಾನ. ಲಕ್ನೋ ಬೀಳ್ಕೊಡುಗೆ. ಪಶ್ಚಿಮ ಷಷ್ಠಿ ಶಕ್ತಿ ಸ್ಥಿತಿ. ತ್ರಿವೇಣಿ ಪಕ್ಷಿ ಲಕ್ಷ್ಮಿ ವಿದ್ಯುತ್ ಶಕ್ತಿ. ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯ. ಶ್ರೀ ಸ್ತ್ರೀ ಸ್ವೀಕಾರ ಕಾಶ್ಮೀರ. 4 ವಸ್ತು ಭಿಕ್ಷುಕ ಸುಸ್ತು. ಇದು ವರ್ಕ್ಶೀಟ್ ಆಗಿರೋದ್ರಿಂದ ಇಲ್ಲಿ ಖಾಲಿ ಜಾಗನ ಬಿಟ್ಟಿದೆ. ಇದರಿಂದ ಮಕ್ಕಳು ಬರೆದು ಅಭ್ಯಾಸ ಮಾಡ್ಬೋದು. ಬರೆದು ಯಾವಾಗ ನಾವು ಅಭ್ಯಾಸ ಮಾಡ್ತೀವೋ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಬರೆದು ಕಲಿಬೇಕು. ನೆಕ್ಸ್ಟ್ ಕೆಸ್ತೂರು ಸ್ಕೂಟರ್ ಪರೀಕ್ಷೆ ಆಸ್ಪತ್ರೆ ಸ್ನೇಹ ಕ್ಷೇಮ. ಅತ್ಯಂತ ಅತ್ಯಂತ ಸಂಕ್ರಾಂತಿ. ಕೃತಕ ಕೃಪೆ ಗೃಹ ಗೃಹಿಣಿ. ತೃಣ ತೃಪ್ತಿ ದೃಢ ದೃಷ್ಟಿ. ನೃತ್ಯ ನೃಪ ವೃತ್ತ ವೃತ್ತಿ. ಶೃಂಗ ಶೃಂಗಾರ ವೃದ್ಧ ವೃದ್ಧೆ. ಬೃಂದ ಮೃದಂಗ ಭೃಗು ಭೃಂಗ. ಬೃಂದ ಮೃದಂಗ ಭೃಗು ಭೃಂಗ. ಸೃಷ್ಟಿ ಕೃಷ್ಣ ಮೃದು ಪೃಥ್ವಿ. ರತ್ನ ಕೃಷ್ಣ ಚಿತ್ರ ಭಕ್ತ ಪ್ರಹ್ಲಾದ ಸ್ಟರ್ಲಿಂಗ್. 4 ಪ್ರತಿಮೆ ಉತ್ಸಾಹ ಬಲ್ಬುಗಳು ಚಿತ್ರಕಲೆ. ಅಕ್ಷತೆ ನಕ್ಷತ್ರ ವಸ್ತ್ರ ಲಕ್ಷ್ಮಿ. ಪ್ರತಿಜ್ಞೆ ಮತ್ಸ್ಯ. ಇಲ್ಲಿ ತಾಗೆ ಸಾವತ್ತು ಇದೆ ಯಾವತ್ತು ಇದೆ. ಫಸ್ಟ್ ಸಾವತ್ತನ್ನು ಉಚ್ಚರಿಸಿ ನಂತರ ಯಾವತ್ತನ್ನು ಉಚ್ಚರಿಸಬೇಕು. ಮತ್ಸ್ಯ ಸೂಕ್ಷ್ಮ ದಕ್ಷಿಣ. ಮುಷ್ಕರ ಸದ್ಗತಿ ಕ್ಷಾಮ. ಪ್ರತ್ಯಕ್ಷ ಇಸ್ತ್ರಿ ಸೂಕ್ಷ್ಮ ಪ್ರಜ್ಞೆ. ಟ್ಯಾಕ್ಸಿ ಸ್ವರಾಜ್ಯ ಪ್ರತ್ಯಕ್ಷ. ಚೀತ್ಕಾರ ಸದ್ಗುರು ಕ್ಷೀರ ಶಿಕ್ಷಕಿ ಸ್ತ್ರೀ. ತೀಕ್ಷ್ಣ ಆಜ್ಞೆ ಉತ್ಸವ ಆಶ್ಚರ್ಯ ಅಧ್ಯಕ್ಷ. ತಿರಸ್ಕಾರ ಫಾಲ್ಗುಣ ದ್ರಾಕ್ಷಿ. ಚಾಣಾಕ್ಷ ಶಾಸ್ತ್ರ ಅಗಸ್ತ್ಯ ವಿಶ್ವಕ್ಸೇನ. ಉತ್ಸಾಹ ಕಲ್ಪವೃಕ್ಷ ವಿಘ್ನೇಶ್ವರ. ಪುರಸ್ಕಾರ ಜಗದ್ಗುರು ಬ್ರಹ್ಮ ಬ್ರಹ್ಮಚಾರಿ ಬ್ರಾಹ್ಮಣ ಬ್ರಾಹ್ಮಿ. ಮಧ್ಯಾಹ್ನ ಚಿಹ್ನೆ ಲಕ್ಷ್ಮಣ ಸೂಕ್ಷ್ಮ ಲಕ್ಷ್ಮಿ. ನಮಸ್ಕಾರ ಜ್ಞಾನ ವಿಜ್ಞಾನ. ಶಸ್ತ್ರ ಶಾಸ್ತ್ರ. ಲಕ್ಷ್ಮಿ ಅಗಸ್ತ್ಯ ಸ್ವಾತಂತ್ರ್ಯ. ಉಷ್ಟ್ರಪಕ್ಷಿ ರಾಷ್ಟ್ರಪತಿ.
ಪ್ರಕೃತಿ, ಪ್ರಾಮಾಣಿಕತೆ, ತೀರ್ಪು, ಪ್ರೋತ್ಸಾಹ, ಪ್ರೌಢಶಾಲೆ, ಕರ್ಪೂರ, ಪ್ರೋಟೀನ್, ಪ್ರೇರಣೆ, ಪ್ರೈಸ್, ಪ್ರೀತಿ, ಪ್ರಪಂಚ. ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೆಲ್ಲ ವಿಜಾತಿಯ ಒತ್ತಕ್ಷರ ಪದಗಳನ್ನ ಓದೋದು ಹೇಗೆ ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ವರ್ಕ್ಶೀಟ್ ಆಗಿರೋದ್ರಿಂದ ಈ ಥರ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಹಾಗೆ ಕನ್ನಡನ ಬರೆಯೋದಕ್ಕೂ ಈಸಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಓದಿ ಬರುವ ಎಕ್ಸಾಮ್ಗಳಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ನ ತೆಗೀರಿ. ಆಲ್ ದಿ ಬೆಸ್ಟ್.